ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ಈ ದಿನ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತ ವೃಷಭ ರಾಶಿಯವ್ರಿಗೆ ತಿಳ್ಕೊಂಡ್ಬಿಡಿ. ಮಾನಸಿಕ ನೆಮ್ಮದಿ ಅಂತಂದರೆ ನೋಡಿ, ಯಾವುದೋ ಒಂದು ಏನೋ ಮಾಡ್ತಾ ಇರ್ತೀರಾ ಅಥವಾ ಯಾರೋ ಬಂದು ಏನೋ ಹೇಳ್ತಾರೆ ನಿಮ್ಗೆ, ಇದರಿಂದ ಏನಾಗುತ್ತೆ ಕೆಲವೊಂದು ಮಾನಸಿಕವಾಗಿ ಕುಗ್ಗಿ ಹೋಗುವಂಥದ್ದು. ಸುಮ್ಮನೆ ಮನಸ್ಸಿಗೆ ಇಷ್ಟ ಆಗಲ್ಲ, ಯಾರೋ ಹೇಳ್ಬಿಡ್ತಾರೆ, ಅದರಿಂದ ಬೇಜಾರು ಮಾಡ್ಕೊಂಡು ಬಿಡ್ತೀರಾ. ಅದರಿಂದ ಕೆಲವೊಂದು ಕೆಲಸಗಳು ಅತಂತ್ರ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಏನು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಬಿಡಿ. ಯಾವುದೇ ವಿಚಾರವನ್ನು ಮನಸ್ಸಿಗೆ ಹಾಕ್ಕೊಳ್ಳೋದನ್ನು ಬಿಡಿ, ಮುಂದಿನ ದಿನಗಳಲ್ಲಿ ಅನುಕೂಲಗಳನ್ನು ಪಡ್ಕೊಳ್ತೀರಾ ಅಂತ. ಇನ್ನು ಯಾವುದೇ ವ್ಯವಹಾರ ಮಾಡುವಾಗ ಕೂಡ ವೃಷಭ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಏನಾದರೂ ಒಂದು ವ್ಯವಹಾರ ಇತ್ತು ಅಂದರೆ ಇವತ್ತು, ಯಾಕಂದರೆ ಕೆಲವೊಂದು ಹೇಳ್ತಾ ಇರ್ತಾರೆ, ಇವತ್ತು ಪಂಚಮಿ ದಿನ ಒಳ್ಳೆ ದಿನ ಇರುತ್ತೆ, ಶುಕ್ರವಾರ ಏನಾದರೂ ನಾವು ಮಾಡ್ಕೊಳ್ಳೋಣ ಅಂತ ತುಂಬ ಆಸೆಯಿಂದ ಆಸಕ್ತಿಯಿಂದ ಇರ್ತೀರ. ಅದು ಒಳ್ಳೆಯದೇ, ಶುಭಪ್ರದ ಅದು. ಆದರೆ ಸ್ವಲ್ಪ ಏನಾದರೂ ವ್ಯವಹಾರ, ಈಗ ನೋಡಿ, ಏನೋ ಒಂದು ಸೈಡ್ ತಗೊಳ್ಳೋದು ದೊಡ್ಡ ವ್ಯವಹಾರನೇ ಅದು. ತುಂಬ ದಿವಸ ಕನಸು ಕೊಟ್ಕೊಂಡಿರ್ತೀರ, ಎಷ್ಟೋ ದಿನ ಹಣವನ್ನು ಸಂಗ್ರಹಣೆ ಮಾಡಿರ್ತೀರ, ಒಂದು ಸೈಡ್ ತೊಗೊಳ್ಲಿಕ್ಕೋಸ್ಕರ ಏನೋ ಎಷ್ಟೆಲ್ಲ ಕಷ್ಟಗಳು ಬಿಟ್ಟಿರ್ತೀರ. ನೋಡಿ, ಆ ರೀತಿ ಇದ್ದಾಗ ನೋಡಿ, ಏನೋ ಒಂದು ವ್ಯವಹಾರ ಮಾಡುವಾಗ ಏನೋ ಲಿಟಿಗೇಷನ್ ಸೈಟ್ಸು ಅಥವಾ ಏನೋ ಒಂದು ಆಗ್ಬಿಡ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ವೃಷಭ ರಾಶಿಯವರು.